ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಧಾರಾವಾಹಿ ಅಂತ ಹೇಳಿದ್ರೆ ಶ್ರೀಗಂಧದ ಗುಡಿ. ಈ ಸರಿ ಶ್ರೀಗಂಧದ ಗುಡಿ ಧಾರಾವಾಹಿನಲ್ಲಿ ಹರಿ ತುಂಬಾ ಚಂದನನ ಕೈಯಿಂದ ಬೈಸ್ಕೊಳ್ತಾನೆ. ಯಾಕೆ ಅಂತ ಅಂದರೆ ಆಧಾರ್ ಕಾರ್ಡನ್ನು ನನಗೆ ಸುಳ್ಳು ಹೇಳಿದೀಯಾ, ಫೋರ್ಜರಿ ಮಾಡಿದೀಯಾ, ನಾನು ಚಿಕ್ಕಮಂಗ್ಳೂರಿಗೆ ಹೋದಾಗ ಕೂಡ ನನ್ನ ಹತ್ರ ಆಧಾರ್ ಕಾರ್ಡ್ ಇಲ್ಲ, ಹೊಸ್ದಾಗಿ ಮಾಡಿಸ್ಬೇಕು ಅಂತ ಹೀಗೆಲ್ಲ ಹೇಳಿದೆ. ಆ ಥರ ಹೇಳಿಬಿಟ್ಟು ನೀನು ನಿನ್ನ ಅಡ್ರೆಸ್ ಕೊಟ್ಟು ನಿನ್ನ ಮನೆ ಅಡ್ರೆಸ್ ಕೊಟ್ಟಿದ್ದೀಯಾ, ಇದು ಮಾಡಿದ್ದು ಚೀಟರ್, ನೀನು ತುಂಬಾ ಮೋಸ ನಿಂದು ಅಂತೇಳಿ ಬೈತಾಳೆ. ಅದಾದಮೇಲೆ ಇಲ್ಲಿ ಅವ್ರ ಅಣ್ಣ ಹರಿ ಅಣ್ಣ ಹೋಗ್ಬಿಟ್ಟು ಅಲ್ಲಿ ಹುಡುಗಿ ಅವ್ರನ್ನು ಕಾಂಟ್ಯಾಕ್ಟ್ ಮಾಡೋ ಕಡೆ ಹಿಂದಿ ಕಡೆ ಹುಡುಗಿ ಬಂದಿರುತ್ತೆ. ಆ ಹುಡುಗಿ ಇವನನ್ನು ತುಂಬ ಲವ್ ಮಾಡ್ತಾ ಇರುತ್ತೆ. ಆದರೆ ಅವಳಿಗೆ ಕನ್ನಡ ಬರಲ್ಲ, ಇವನಿಗೆ ಹಿಂದಿ ಅಷ್ಟಾಗಿ ಬರಲ್ಲ. ಹಾಗಾಗಿ ಕಮ್ಯುನಿಕೇಷನ್ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೆ ಅವಳು ತುಂಬ ಇಷ್ಟಪಡ್ತಿದ್ದಾಳೆ, ಇವನು ಕೂಡ ಇಷ್ಟಪಡ್ತಿದ್ದಾನೆ. ಆದರೆ ಇವನಿಗೆ ಹೇಳೋಕ್ಕಾಗ್ತಾಯಿಲ್ಲ. ಅವಳು ಹೇಳ್ತಿದ್ದಾಳೆ, ಇವನಿಗೆ ಅರ್ಥ ಆಗ್ತಾಯಿಲ್ಲ. ಇಬ್ಬರಿಗೂ ಪ್ರೀತಿ ಜಾಸ್ತಿ ಇದೆ. ಹಾಗಾಗಿ ಇವನು ಹೋಗಿ ಅವ್ರ ಮನೇಲಿ ಕಾಫಿ ಕುಡ್ಕೊಂಡು ಬರೋದು, ಅವಳು ಇವ್ರ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗೋದು, ಇದೆಲ್ಲ ನಡೀತಾ ಇದೆ. ಮತ್ತು ಇದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡ್ಬೋದು. ಅದಾದಮೇಲೆ ಇವಳು ಚಂದನ ಸಿಟ್ಟು ಬಂದುಬಿಡುತ್ತೆ. ಹರಿಗೆ ಆಚೆ ಕರ್ಕೊಂಡು ಬಂದು ಮಾತಾಡಬೇಕು ಬಾಯಿಲಿ ಅಂತ ಕರ್ಕೊಂಡು ಬಂದು ಅವನಿಗೆ ಇಚ್ಚಿಮಾರಿ ಹಾಕ್ತಾಳೆ. ಅವನು ಹೌದು ತಪ್ಪಾಯಿತು ಅಂತ ಒಪ್ಕೊಳ್ತಾನೆ. ಆದರೆ ನನಗೆ ಆ ಥರ ಇಂಟೆನ್ಷನ್ ಇರಲಿಲ್ಲ, ನಿಮ್ಮಪ್ಪ ಈ ಟಾರ್ಚರ್ ಮಾಡೋದ್ರಿಂದ ನಿಮ್ಮನ್ನು ಸೇವ್ ಮಾಡೋಕ್ಕೋಸ್ಕರ ಆ ಥರ ಮಾಡಿದೆ ಅಂತೇಳಿ ಚಂದನಿಗೆ ಹೇಳ್ತಾನೆ ಹರಿ. ಆದರೆ ಚಂದನ ಅದನ್ನು ಒಪ್ಕೊಳ್ಳಲ್ಲ. ನೀನು ಮಾಡಿದ್ದು ತಪ್ಪು, ಆಧಾರ್ ಕಾರ್ಡ್ ಇಟ್ಕೊಂಡು ನನ್ನನ್ನು ಆಟ ಆಡಿಸ್ತೀಯಲ್ಲ, ಎಲ್ಲೂ ಕೆಲಸ ಸಿಕ್ಕಲ್ಲ ಹಾಗೆ ಹೀಗೆ ಅಂತೇಳಿ ನನ್ನ ತುಂಬ ಫೂಲ್ ಮಾಡಿದೆ ಅಲ್ಲ ಅಂತೆಲ್ಲ ಬೈತಾಳೆ. ಬೈದು ಕೊನೆಗೆ ಅವಳಿಗೆ ತುಂಬ ಕೋಪ ಬಂದ್ಬಿಟ್ಟಿರುತ್ತೆ, ಸಿಕ್ಕಾಬಟ್ಟೆ ಬೈತಾಳೆ. ಈ ರೀತಿ ಮಾಡೋಕ್ಕೆ ನಿನಗೆ ನಾಚಿಕೆ ಆಗಲ್ವ, ನಾನು ಹೋಗಿ ಚಿಕ್ಕಮಂಗ್ಳೂರಲ್ಲಿ ಪೊಲೀಸವ್ರನ್ನ ವಿಚಾರಿಸ್ಕೊಂಡು ಬಂದೆ, ಅವ್ರು ಹೇಳಿದ್ರು ಈ ರೀತಿ ನಿಂದೆಲ್ಲ ಆಟಗಳನ್ನು ನೀನು ಈ ರೀತಿ ಮಾಡಿದ್ದು ತಪ್ಪು ಅಂತ ಅವನಿಗೆ ಚೀಮಾರಿ ಹಾಕ್ತಾಳೆ. ನಿನ್ನ ಲೈಫಲ್ಲಿ ನಿನ್ನನ್ನು ನಾನು ಕ್ಷಮಿಸೋದೇ ಇಲ್ಲ ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಸ್ವಲ್ಪ ಅಷ್ಟೋ ಇಷ್ಟೋ ನಂಬಿಕೆ ಕೂಡ ಇತ್ತು, ಆ ನಂಬಿಕೆನೂ ಕೂಡ ಕಳ್ಕೊಂಡ್ಬಿಟ್ಟೆ ನೀನು, ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಬೈತಾಳೆ. ಅದಾದಮೇಲೆ ಅವಳಿಗಿನ್ನೂ ಕೋಪ ಜಾಸ್ತಿ ಆಗಿಬಿಡುತ್ತೆ. ಅವಳಿಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟು ಕೋಪ ಬರುತ್ತೆ. ಆವಾಗ ಅವಳು ಏನು ಮಾಡಬೇಕು ಅಂತ ಹೇಳಿದ್ವಿ, ಅವಳಿಗೆ ಒಂಥರ ತಲೆ ಕೆಟ್ಟಂಗಾಗಿರುತ್ತೆ. ಆ ಟೈಮಿಗೆ ಹೋಗ್ಬಿಟ್ಟು ಅವನ್ನ ಒಂದು ಸ್ವಲ್ಪನಾರ ಮನಸತ್ವ ಅನ್ನೋದಿಲ್ವಾ, ಒಂದು ಹೆಣ್ಣನ್ನು ಇಟ್ಕೊಂಡು ಈ ಥರ ಆಟ ಆಡಿದೆಯಲ್ಲ ಅಂತೇಳಿ ಎಲ್ಲ ಬೈತಾಳೆ. ಆವಾಗ ಅವನು ಇಲ್ಲ ನಂದು ಆ ಥರ ಇಂಟೆನ್ಷನ್ ಇಲ್ಲ ಅಂತ ಅವನು ಕೂಡ ಹೇಳಿದ್ರೂ ಅವಳಿಗೆ ನಂಬೋಕ್ಕೆ ಆಗಲ್ಲ. ಇಷ್ಟೆಲ್ಲ ಮಾಡ್ದನು ಅಷ್ಟು ಮಾಡಿಲ್ಲ ಅಂದರೆ ಹೇಗೆ ನಂಬಲಿ ನಿನ್ನನ್ನು ಅಂತೇಳ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈತಾಳೆ. ಆ ಬೈದಾಗ ಇವನಿಗೆ ಬೇಜಾರಾದ್ರೂ ಇವನು ವ್ಯಕ್ತಪಡ್ಸೋಕ್ಕಾಗಲ್ಲ, ಏಕೆಂದರೆ ಇವನು ತಪ್ಪಾಗಿರುತ್ತೆ. ಹಾಗಾಗಿ ಆಮೇಲೆ ಅಲ್ಲಿ ಪೊಲೀಸು ಕರೆಕ್ಟಾಗಿ ಮದುವೆ ಆದ್ಮೇಲೆ ಹುಡುಗನೇ ಕಣಮ್ಮ ಈ ಥರ ಎಲ್ಲ ಹೇಳಿದ್ದು, ಈ ರೀತಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದು, ಹೀಗೆಲ್ಲ ಆ ಪೊಲೀಸ್ ಹೇಳ್ಬಿಟ್ಟಿರ್ತಾನೆ. ಆವಾಗ ಇವಳಿಗೆ ಭಾಳ ಅಂದರೆ ಭಾಳ ಬೇಜಾರಾಗಿರುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇಷ್ಟೆಲ್ಲ ನನಗೆ ಅವಮಾನ ಮಾಡಿದಾರಲ್ಲ ಇವನು ಅಂತೇಳ್ಬಿಟ್ಟು ಇವನ ಜೊತೆ ಇರೋದೇ ಬೇಡ ಅನ್ನೋ ತೀರ್ಮಾನಕ್ಕೆ ಅವಳು ಬಂದಿರ್ತಾಳೆ. ಆದರೆ ಹರಿ ತಮ್ಮ ಮತ್ತು ಹರಿ ಅಣ್ಣ ಇನ್ನೊಬ್ಬ ತಮ್ಮ ತುಂಬ ಒಳ್ಳೆಯವರು, ಅವ್ರ ಮುಖ ನೋಡಿಕೊಂಡು ಇರಬೇಕಾಗುತ್ತೆ. ಆವಾಗ ಇವಳಿಗೆ ತಡ್ಕೊಳ್ಳೋದಕ್ಕೆ ಆಗಲ್ಲ, ಹೋಗಿ ಕೊಳಪಟ್ಟಿ ಹಿಡ್ಕೊಂಡು ಹರಿನ ಈ ರೀತಿ ಮಾಡಿದ್ದು ನಿನ್ನ ತಪ್ಪಲ್ವ, ನಿನ್ನ ಮನುಷ್ಯನ ನೀನು, ನಿನಗೆ ನಾಚಿಕೆ ಆಗಲ್ವ ಅಂತ ಚೆನ್ನಾಗಿ ಬೈದು ಬಿಡ್ತಾಳೆ. ಅದೆಲ್ಲ ಬೈದಾದಮೇಲೆ ಸರಿ ಇನ್ನು ಹೋಗ್ಬಿಟ್ಟು ನಿಮ್ಮ ಅಣ್ಣಂದಿರಿಗೆ ಇದನ್ನೇನು ಹೇಳೋಕ್ಕೆ ಹೋಗಬೇಡ, ನಾನು ಹೇಳಲ್ಲ ಅಂತ ಹೇಳಿರ್ತಾಳೆ. ಆದರೆ ಅವಳು ಬಟ್ಟೆ ಒಗೆಯೋಕ್ಕೆ ಹೋದಾಗ ಮತ್ತೆ ಎಲ್ಲಿ ಹೇಳ್ಬಿಡ್ತಾಳೋ ನಮ್ಮ ಅಣ್ಣಂದಿರಿಗೆ ತಮ್ಮಂದಿರಿಗೆ ಅಂತ ಹೇಳ್ಬಿಟ್ಟು ಇವನು ಹಿಂದೆಯಿಂದ ಹೋಗಿ ಅದನ್ನು ಹೇಳ್ತಾನೆ, ನಂದು ಆ ಥರ ಇಂಟೆನ್ಷನ್ ಇಲ್ಲ ರೀ, ನಾನು ತಪ್ಪು ಮಾಡಿಲ್ಲ ಅಂತೇಳಿ. ತಪ್ಪು ಮಾಡಿಲ್ಲ ಅಂತ ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳಲ್ಲ ನಿಮ್ಮ ಅಣ್ಣಂದಿರಿಗೆ, ನೀನು ಹೇಳಬೇಡ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾಳೆ. ಆಮೇಲೆ ಮನೆ ಒಳಗೆ ಬಂದು ಅವನಿಗೆ ಬೈದಿದ್ದಕ್ಕೆ ಅವನು ಹೋಗಿ ನೀರು ಕುಡ್ಕೊಂಡು ಬಂದು ಅವ್ರ ಅಣ್ಣದಿರ ಹತ್ರ ಏನಾಯಿತು ಅಂತ ಕೇಳಿದ್ರೂ ಏನು ಹೇಳಲ್ಲ. ಏನಿಲ್ಲ ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಇವಳು ದಡಾರಂತ ಬಾಗಿಲು ಹಾಕ್ಕೊಂಡು ಹೋಗಿ ರೂಮಲ್ಲಿ ಮಲ್ಕೋತಾಳೆ. ಅದಾದಮೇಲೆ ಅವಳಿಗೆ ಎಷ್ಟೇ ಆದ್ರೂ ಒಬ್ಬಳು ಹೆಣ್ಮಗಳಲ್ವ, ಕೋಪ ತಡ್ಕೊಳ್ಳೋಕ್ಕೆ ಆಗಲ್ಲ, ಭಾಳ ಬೇಜಾರಾಗಿರುತ್ತೆ.
ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ಅದಾದಮೇಲೆ ಇವನು ಹೋಗ್ಬಿಟ್ಟು 1 ಲೀಟ್ರ್ ನೀರು ಕುಡಿತಾನೆ, ಗಟ 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 ಅಂದ್ಕೊಂಡು. ಬೇಜಾರಾಗಿರುತ್ತಲ್ಲ, ಹಾಗಾಗಿ ಹೋಗಿ ನೀರು ಕುಡಿತಾನೆ. ನೀರು ಕುಡ್ಕೊಂಡು ಅಲ್ಲಿಂದ ಬಂದು ಮಲ್ಕೊಳ್ಳೋಕ್ಕೆ ಅಂತ ಬರ್ತಾನೆ. ಆವಾಗ ಇವ್ರು ನೋಡಿಕೊಂಡು ಕೇಳೋಕ್ಕೆ ಹೋಗ್ತಾನೆ ಅವ್ರ ಅಣ್ಣ. ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಣ್ಣ, ನೀನು ಸುಮ್ಮನೆ ಮಲ್ಕೊ ಅಂತಲೂ ಕೂಡ ಹೇಳ್ತಾನೆ. ನನ್ನ ಪ್ರಾಬ್ಲಮ್ ಅದು, ನೀನೇನು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾನೆ. ಆಮೇಲೆ ಹೋಗ್ಬಿಟ್ಟು ಅವನು ಬಂದು ಮಲ್ಕೊ ಮತ್ತೆ ಇಲ್ಲಿ ಅಂತ ಹೇಳ್ತಾನೆ. ಹೋಗಿ ಮಲ್ಕೊಳಕ್ಕೆ ಹೋಗ್ತಾನೆ. ಎಷ್ಟಾದ್ರೂ ನನ್ನ ಹೆಂಡ್ತಿ ನನ್ನ ವಿರುದ್ಧವಾಗಿ ಮಾತಾಡ್ತಾಳಲ್ಲ ಅಂತ ಇವನು ಬೇಜಾರು ಮಾಡಿಕೊಂಡು ಹೋಗಿ ಮಲ್ಕೊಳ್ತಾನೆ. ಆಮೇಲೆ ಅವ್ರ ಅಣ್ಣ ಬುದ್ಧಿ ಹೇಳೋ ರೀತಿ ಹೇಳೋಕ್ಕೆ ಹೋದ್ರೂ ಇವನು ಕೇಳೋ ಇದರಲ್ಲಿರಲ್ಲ. ಇಲ್ಲಿವರೆಗೆ ಈ ಕತೆ ಇಷ್ಟು ಮುಂದುವರೆದಿದೆ. ನಾಳಿನ ಎಪಿಸೋಡಲ್ಲಿ ಎಲ್ಲಿವರೆಗೆ ಬರುತ್ತೆ ನೋಡೋಣ. ಶನಿವಾರದ ಎಪಿಸೋಡ್ ಇಷ್ಟ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ.